ಇವತ್ತು ನಮಗೆ ಆಶೀರ್ವಾದ ನೀವು ಮಾಡಿದ್ದೀರಿ. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹೋರಾಟ ಮಾಡಿದವನು ಗೆದ್ದೇ ಗೆಲ್ತೇನೆ, ಯಾಕೆಂದ್ರೆ ಅವನಿಗೆ ಸೋಲಿಗೆ ಭಯ ಇಲ್ಲ. ಹಂಗೆ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದಿಂದ ಹೆಣ್ಣು ಮಕ್ಕಳ ಮೇಲೆ, ಯುವಕರ ಮೇಲೆ, ರೈತರ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ಈ ಒಂದು 5 ಗ್ಯಾರಂಟಿಗಳನ್ನು ನಾನು ಸಿದ್ದರಾಮಯ್ಯನವರು ಕೊಟ್ಟು ಆ ಗ್ಯಾರಂಟಿ ಕಾರ್ಡನ್ನು ನಾವಿಬ್ಬರು ಸೋನಿಯಾ ಗಾಂಧಿಯವರ ಸುಪುತ್ರಿ ಇಂದಿರಾ ಗಾಂಧಿಯವರ ಮೊಮ್ಮಗಳ ಸಮ್ಮುಖದಲ್ಲಿ ಬೆಂಗಳೂರು ಅರಮನೆಯಲ್ಲಿ ಆ ಗ್ಯಾರಂಟಿಗೆ ಆ ಚೆಕ್ಕಿಗೆ ಸೈನ್ ಹಾಕಿ ನಿಮ್ಮ ಮನೆಗೂ ತಲುಪಿಸಿ ಆ 5 ಗ್ಯಾರಂಟಿಗಳನ್ನು ನಿಮ್ಮೆಲ್ಲರ ಜೋಬಿಗೆ ನಿಮ್ಮ ಅಕೌಂಟ್ಗೆ ಹಾಕಿ ಇವತ್ತು ಬಂದು ಆತ್ಮವಿಶ್ವಾಸದಿಂದ ನಾವು ಮಾತಾಡ್ತಾ ಇದ್ದೇವೆ. ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರೈತ ಕೊಡುವಂತ ಅನ್ನ, ಗುರು ಕಲಿಸುವಂತ ಅಕ್ಷರ, ಮತದಾರ ಕೊಟ್ಟಂತ ಪ್ರೀತಿ, ತಾಯಿ ಮಾಡುವಂತ ಆಶೀರ್ವಾದ ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಾಯಂದಿರೆಲ್ಲರೂ ಕೂಡ ನಮ್ಮನ್ನ ಸ್ಮರಿಸಿಕೊಂಡು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಒಂದು ಪತ್ರವನ್ನು ಬರೆದರು. ನನಗೂ ಒಂದು ಫೋನ್ ಮಾಡಿ ಹೇಳಿದ್ರು, ಡಿ ಕೆ ಶಿವಕುಮಾರ್, ನೀವು ಕೊಟ್ಟಂತ ಈ ಶಕ್ತಿ ಕಾರ್ಯಕ್ರಮದಿಂದ, ನೀವು ಕೊಟ್ಟಂತ ಗೃಹಲಕ್ಷ್ಮಿ ಕಾರ್ಯಕ್ರಮದಿಂದ ನಮ್ಮ ದೇವಸ್ಥಾನದ ಏನು ಎಲ್ಲ ಪ್ರವಾಸಿಗರು 1ಕ್ಕೆ 4 ಪಟ್ಟಾಗಿದೆ. ನಾವು ಉಚಿತವಾಗಿ ಅವ್ರಿಗೆಲ್ಲ ಪ್ರಸಾದ ಕೊಡ್ತಾ ಇರ್ಬೋದು, ಆದರೆ ನಮ್ಮ ಹುಂಡಿಗಳು ಅಷ್ಟೇ ಜೋರಾಗಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ, ಆಮೇಲೆ ಎಲ್ಲರೂ ಕೂಡ 10 ರೂಪಾಯಿ 15 ರೂಪಾಯಿ ಕೊಟ್ಟು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ, ಕಾಂಗ್ರೆಸ್ ಸರ್ಕಾರದ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾನ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿ ನನಗೂ ಕೂಡ ತಿಳಿಸಿದ್ರು. ಇದಕ್ಕಿನ್ನ ಇನ್ನೇನು ಶಕ್ತಿ ಬೇಕು ನಮಗೆ? ಇದಕ್ಕಿನ್ನ ಏನು ಜನತೆ ಆಶೀರ್ವಾದ ಬೇಕು? ನಾನು ಈ ವರ್ಷ ಆಸ್ತಾಂಬೆ ದೇವಸ್ಥಾನಕ್ಕೆ ಬಂದಿದ್ದೆ. ನಮ್ಮ ಸರ್ಕಾರದ ಮುಖಂಡತ್ವದಲ್ಲಿ ಬಹಳ ದೊಡ್ಡ ವಿಜೃಂಭಣೆಯಿಂದ ಇವತ್ತು ನಮ್ಮ ಸರ್ಕಾರದಲ್ಲಿ ಆ ಒಂದು ದೇವಸ್ಥಾನದ ಕಾರ್ಯಕ್ರಮ ಆಯಿತು. ಹೋದ ವರ್ಷ 2 ಕೋಟಿ ಚಿಲ್ಲರೆ ಹಣ ಆ ಉಂಡಿಗೆ ಬಂದಿತ್ತು. ಈ ವರ್ಷ 8.5 ಕೋಟಿ ರೂಪಾಯಿ ಹಣ ಆ ದೇವಸ್ಥಾನಕ್ಕೆ, ತಾಯಿ ಆಸ್ತಾಂಬೆಗೆ ಬಂದಿದೆ ಅಂತ ಹೇಳಿದ್ರೆ, ಯಾವ ರೀತಿ ಪ್ರವಾಸಿಗರು ಉಚಿತವಾದಂತ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ.